Hello students, in our previous video we have studied a theoretical aspect of contract account and also important terms used in the contract account like work certified, uncertified, retention money, escalation clause, subcontract cost, plant at site, that we have studied in our previous video. Today we shall discuss the contract account and also how the work in progress appears in the balance sheet and also how contract account is to be prepared, because the problems are based on preparation of a contract account. That is why we have to study the preparation of contract account. So here is a pro forma, and according to this format we have to prepare the contract account. Whatever items are given in the problem are to be placed looking to this pro forma. ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಕಾಂಟ್ರಾಕ್ಟ್ ಅಕೌಂಟಿನ ಥೆರಾಟಿಕಲ್ ಆಸ್ಪೆಕ್ಟ್ ಅನ್ನು ನೋಡಿದ್ದೇವೆ. ಅಂದರೆ ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಐಟಮ್ಸ್ ಆಗಲಿ, ವರ್ಕ್ ಸರ್ಟಿಫೈಡು, ಅನ್ಸರ್ಟಿಫೈಡು, and then plant at site, escalation clause, retention money, ಸಬ್ ಕಾಂಟ್ರಾಕ್ಟ್ ಕಾಸ್ಟು, ಇವನ್ನೆಲ್ಲ ನಾವು ನೋಡಿದ್ದೇವೆ. ಸೊ ಈಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ ನಮಗೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳ್ತಾರೆ. ಸೊ ಹಾಗಾದರೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದಾಗ ಹೇಗೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಅದಕ್ಕೆ ಈಗ ನಾವು ಒಂದು ಪ್ರೊಫಾರ್ಮಾ ನೋಡೋಣ. ಈ ಪ್ರೊಫಾರ್ಮಾ ಪ್ರಕಾರ ನಾವೇನು ಮಾಡಬೇಕಂದ್ರೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಪ್ರಾಬ್ಲಮ್ನಲ್ಲಿ ಯಾವ ಐಟಮ್ಸನ್ನು ಕೊಟ್ಟಿರ್ತಾರೋ, ಯಾವ ಅಮೌಂಟನ್ನು ಕೊಟ್ಟಿರ್ತಾರೋ ಆ ಅಮೌಂಟನ್ನು ಇಲ್ಲಿ ಎಲ್ಲೆಲ್ಲಿ ಬರಿಬೇಕು ಅಂತೇಳಿ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಆ ರೀತಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ. ಸೊ ಹಾಗಾದರೆ ಈಗಾಗಲೇ ನಮ್ಗೆ ಗೊತ್ತಿದೆ, ಒಬ್ಬ ಕಾಂಟ್ರಾಕ್ಟಿಂದ ವರ್ಕನ್ನು ತೊಗೊಂಡಿರ್ತಾನೆ ಕಾಂಟ್ರಾಕ್ಟರು. ಸೊ ಅವನೇನು ಮಾಡ್ತಾನಂದ್ರೆ ಕಾಂಟ್ರಾಕ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತಾನೆ. ಅವನು ವರ್ಕ್ ಸ್ಟಾರ್ಟ್ ಮಾಡಬೇಕಂದ್ರೆ ಅವ್ನಿಗೆ ಮಟೀರಿಯಲ್ಸ್ ಬೇಕು, ವೇಜಸ್ಸು, ಪ್ಲ್ಯಾಂಟು, ಡೈರೆಕ್ಟ್ ಎಕ್ಸ್ಪೆನ್ಸ್ ಇವನ್ನೆಲ್ಲ ಇನ್ಕರ್ ಮಾಡ್ತಾನೆ. ಸೊ ಇವನ್ನೆಲ್ಲ ಎಕ್ಸ್ಪೆನ್ಸಸ್ ಅಂತೇಳಿ ಅನ್ಕೊತೀವಿ. ಸೊ ಪ್ರತಿಯೊಂದು ಕಾಂಟ್ರಾಕ್ಟಿಗೂ ಒಂದೊಂದು ಅಕೌಂಟನ್ನು ಓಪನ್ ಮಾಡ್ತಾನೆ. ಹಾಗಾದರೆ ಈ ಕಾಂಟ್ರಾಕ್ಟ್ ಅಕೌಂಟ್ ಹೇಗಿರ್ತೈತೆ ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಸಿ ದಿ ಹೌ ಕಾಂಟ್ರಾಕ್ಟ್ ಅಕೌಂಟ್ ಅಪಿಯರ್ಸ್. ಕಾಂಟ್ರಾಕ್ಟ್ ಅಕೌಂಟ್ ಈಸ್ ಟು ಬಿ ಪ್ರಿಪೇರ್ಡ್ by making two parts, that is debit side and credit side. In the debit side, all expenses are to be recorded. So first item to be shown on the debit side of the contract account is two materials. So there may be two items of materials, direct purchase and also issued from stores. If only purchase of materials is given, then you write only purchase of materials as a materials in the outer column. If both items are given, both items are to be recorded under head materials, means direct purchase and issue from stores. If you are issuing the materials from the stores where the work is going on, then issue from stores, materials issue from stores, and direct purchase are to be shown as a first item. And afterwards wages is to be recorded. If outstanding wages is given, outstanding wages is to be added to the wages. ಅಂದರೆ ಮಟೀರಿಯಲ್ಸ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲೇ, ಮಟೀರಿಯಲ್ಸ್ ತೆಗೆದುಕೊಳ್ಳಿ. ಬರೀ ಮಟೀರಿಯಲ್ಸ್ ಅಂತ ಅಷ್ಟೇ ಕೊಟ್ಟರೆ ಅದನ್ನೇ ತೆಗೆದುಕೊಳ್ಳಿ. ಇಲ್ಲ ಮಟೀರಿಯಲ್ಸ್ ಎರಡು ಕೊಟ್ಟಿರ್ತಾರೆ, ಡೈರೆಕ್ಟ್ ಪರ್ಚೇಸಸ್ ಅಂತ ಕೊಟ್ಟಿರ್ತಾರೆ ಅಥವಾ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಅಂತ ಕೊಡ್ತಾರೆ. ಪರ್ಚೇಸ್ ಆಫ್ ಮಟೀರಿಯಲ್ಸ್ ಕೊಟ್ಟರೆ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಅಂತ ಬರೀರಿ. ಇಶ್ಯೂ ಫ್ರಮ್ ಸ್ಟೋರ್ಸ್ ಅಂದರೆ ಮಟೀರಿಯಲ್ಸ್ ಇಶ್ಯೂ ಫ್ರಮ್ ಸ್ಟೋರ್ಸ್ ಅಂತಂದರೆ ಎಲ್ಲ ಕೆಲಸ ಆಗ್ತಿರ್ತಿತ್ತು. ದೊಡ್ಡ ದೊಡ್ಡ ಬ್ರಿಡ್ಜಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ಅಲ್ಲೇ ಸ್ಟೋರ್ಸ್ ಮಾಡ್ಕೊಂಡಿರ್ತಾರೆ. ಆ ಸ್ಟೋರ್ಸ್ನಿಂದನೂ ಮಟೀರಿಯಲ್ಸ್ ಕಳಿಸಿದ್ರೆ ಆ ಸ್ಟೋರ್ಸ್ನಿಂದ ಮಟೀರಿಯಲ್ಸ್ ಎಷ್ಟು ಕಳಿಸಿರ್ತಾರೆ ಅನ್ನೋದು ಕೊಟ್ಟಿರ್ತಾರೆ, ಅದನ್ನು ತೆಗೆದುಕೊಳ್ಳಿ. ಸೊ ಮಟೀರಿಯಲ್ಸ್ ಅಂತ ಬರೀ ಮಟೀರಿಯಲ್ಸ್ ಅಂತ ಕೊಟ್ಟರೆ ಬರೀ ಮಟೀರಿಯಲ್ಸ್ ಅಂತ ಬರೀರಿ. ಪರ್ಚೇಸ್ ಆಫ್ ಮಟೀರಿಯಲ್ಸ್ ಅಂತ ಕೊಟ್ಟರೆ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಬರೀರಿ. ಇಶ್ಯೂ ಫ್ರಮ್ ಸ್ಟೋರ್ಸ್, ಮಟೀರಿಯಲ್ಸ್ ಇಶ್ಯೂ ಫ್ರಮ್ ಸ್ಟೋರ್ಸ್ ಅಂತ ಕೊಟ್ಟರೆ ಮಟೀರಿಯಲ್ಸ್ ಇಶ್ಯೂ ಫ್ರಮ್ ಸ್ಟೋರ್ಸ್ ಅಂತ ಬರೀರಿ. ದೆನ್ ಸೆಕೆಂಡ್ ಒನ್ ಈಸ್ ವೇಜಸ್, ಅಂದರೆ ಎರಡನೇದು ವೇಜಸ್ಸು ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡಿರಿ, ಇಲ್ಲ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಿಲ್ಲ ಅಂದರೆ ಸಪ್ರೇಟ್ ಬರೀ ವೇಜಸನ್ನು ಔಟರ್ ಕಾಲಮ್ನಲ್ಲಿ ಬರೀಬೇಕು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಇಶ್ಯೂಡ್ ಆರ್ ಪ್ಲ್ಯಾಂಟ್ ಇನ್ಸ್ಟಾಲ್ಡ್.
ಸೊ ಪ್ಲಾಂಟ್ ಇಶ್ಯೂಡ್ ಅಂತ ಕೊಡ್ತಾರೆ ಅಥವಾ ಪ್ಲಾಂಟ್ ಇನ್ಸ್ಟಾಲ್ಡ್ ಅಂತ ಕೊಡ್ತಾರೆ. ಪ್ಲಾಂಟ್ ಇಶ್ಯೂಡರ ಕೊಡಲಿ, ಪ್ಲಾಂಟ್ ಇನ್ಸ್ಟಾಲ್ಡರ ಕೊಡಲಿ ಅಥವಾ ಬರೀ ಪ್ಲಾಂಟರ ಕೊಡಲಿ, ಅದನ್ನು ಡೆಬಿಟ್ ಸೈಡ್ ಬರೀಬೇಕು. ಅದಾದ ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರೀರಿ. ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಅಥವಾ ಅಕ್ರೂಡ್ ಅಂತ ಕೊಡ್ತಾರೆ, ಅಕ್ರೂಡ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಅವನ್ನ ಆ್ಯಡ್ ಮಾಡಬೇಕು. ವೇಜಸ್ ಅಕ್ರೂಡ್ ಕೊಟ್ಟರೆ ವೇಜಸ್, ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ವೇಜಸ್ಸಿಗೆ ಆ್ಯಡ್ ಮಾಡಿರಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟರೆ ಬರೀರಿ. ನೆಕ್ಸ್ಟು ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಕೊಟ್ಟರೆ ಬರೀರಿ. ದೆನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಅಂತೇಳಿ. ಅಂದರೆ ಕೆಲವೊಂದು ಪ್ರಾಬ್ಲಮ್ನಾಗ ಏನು ಮಾಡ್ತಾರೆ ಅಂದರೆ ಪಾರ್ಟ್ ಆಫ್ ದ ಮಟೀರಿಯಲ್ಸ್ ಆರ್ ಸೋಲ್ಡ್ ಅಂತ ಕೊಡ್ತಾರೆ. 10,000 ರೂಪಾಯಿ ಮಟೀರಿಯಲ್ಸನ್ನು 12,000 ರೂಪಾಯಿಗೆ ಸೇಲ್ ಮಾಡಿದ್ದಾರೆ ಅಂತ ಕೊಡ್ತಾರೆ. ಹಾಗಾದ್ರೆ 2,000 ರೂಪಾಯಿ ಪ್ರಾಫಿಟ್ ಆಗ್ತೈತಿ. ಆ ಪ್ರಾಫಿಟ್ ಆಫ್ ಸೇಲ್ ಆಫ್ ಮಟೀರಿಯಲ್ಸನ್ನು ಇಲ್ಲಿ ಬರೀರಿ. ಲಾಸ್ ಆದ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಪ್ರಾಫಿಟ್ ಆದರೆ ಪ್ರಾಫಿಟ್ ಅಷ್ಟೇ ಬರೀರಿ, ಸೆಲ್ಲಿಂಗ್ ಪ್ರೈಸ್ ಬರೀಬಾರ್ದು, ಬರೀ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಕೊಟ್ಟರೆ ಬರೀರಿ, ಇಲ್ಲಾಂದರೆ ಇಲ್ಲ. ಸೊ ಇವಿಷ್ಟು ಐಟಮ್ಸ್ ಯೂಶ್ವಲಾಗಿ ಬರ್ತಕ್ಕಂಥದ್ದು ಎಲ್ಲ ಇರ್ತಾವೆ ಅಂತೇಳಿಲ್ಲ, ಯಾವ್ದು ಕೊಟ್ಟಿರ್ತಾರೆ ಅವ್ನು ಬರೀರಿ. ಫಸ್ಟ್ ಒನ್ ಮಟೀರಿಯಲ್ಸ್, ಎರಡನೇದು ವೇಜಸ್ಸು, ದೆನ್ ಮೂರನೇದು ಪ್ಲ್ಯಾಂಟು, ನಾಲ್ಕನೇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ದೆನ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಅಥವಾ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಕೊಟ್ಟರೆ ಅದನ್ನು ಬರೀರಿ. ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಬರೀರಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಇತ್ತಂದ್ರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಇರೋದು ಬರೀರಿ. ದೆನ್ ಕ್ರೆಡಿಟ್ ಸೈಡು ಬೈ ಕಾಂಟ್ರಾಕ್ಟ್ ಅಕೌಂಟ್ ಐತೆ. ಒಂದು ವೇಳೆ ಕಾಂಟ್ರಾಕ್ಟ್ ಪ್ರೈಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಕಾಂಟ್ರಾಕ್ಟ್ ಪ್ರೈಸನ್ನು ಬರೀಬೇಕು. ಕಂಪ್ಲೀಟ್ ಆಗಿದ್ದಿಲ್ಲ, ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಇತ್ತಂದ್ರೆ ಅವಾಗ ಇದನ್ನು ಬರಿಬೇಡ್ರಿ, ಕಾಂಟ್ರಾಕ್ಟ್ ಅಂತ ಬರಿಬೇಡ್ರಿ. ಅದ್ರ ಬದಲು ಇದನ್ನು ಬರೀಬೇಕು, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೀಬೇಕು. ವರ್ಕ್ ಇನ್ ಪ್ರೋಗ್ರೆಸ್ನಲ್ಲಿ ವರ್ಕ್ ಸರ್ಟಿಫೈಡ್ ಕೊಟ್ಟಿರ್ತಾರೆ ಬರೀರಿ, ಅನ್ಸರ್ಟಿಫೈಡ್ ಕೊಟ್ಟಿರ್ತಾರೆ ಬರೀರಿ. ಅನ್ಸರ್ಟಿಫೈಡು ಸರ್ಟಿಫೈಡ್ ಎರಡೂ ಸೇರಿಸಿ ಔಟರ್ ಕಾಲಮ್ನಾಗೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೀಬೇಕು. ನೆಕ್ಸ್ಟು ಬೈ ಅಬ್ನಾರ್ಮಲ್ ಲಾಸ್ ಅಥವಾ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರೀತಾರೆ. ಈ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಬೈ ಅಬ್ನಾರ್ಮಲ್ ಲಾಸ್ನಲ್ಲಿ ಎರಡು ಐಟಮ್ ಯೂಶ್ವಲಾಗಿ ಬರ್ತಾವೆ. ಒಂದು ಮಟೀರಿಯಲ್ ಲಾಸ್ಟ್ ಅಂತೇಳಿ, ಇನ್ನೊಂದು ಪ್ಲ್ಯಾಂಟ್ ಲಾಸ್ಟ್ ಅಂತೇಳಿ. ಸೊ ಮಟೀರಿಯಲ್ ಲಾಸ್ಟ್ ಕೊಟ್ಟರೆ ಅದನ್ನು ಬರೀರಿ, ಪ್ಲ್ಯಾಂಟ್ ಲಾಸ್ಟ್ ಕೊಟ್ಟರೆ ಅದನ್ನು ಬರೀರಿ. ಎರಡೂ ಕೊಟ್ಟಿದ್ರೆ ಎರಡೂ ಸೇರಿಸಿ ಬರೀರಿ. ಸೊ ಇದನ್ನು ಯಾವ ಹೆಡ್ಡಿಂಗ್ನಲ್ಲಿ ಬರೀಬೇಕು ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಡ್ಡಿಂಗ್ ಅಂತ ಬರೀರಿ ಅಥವಾ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಬರೀರಿ. ಇವನು ಕೊಟ್ಟರೆ ಬರೀರಿ, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟು ಮಟೀರಿಯಲ್ಸ್ ರಿಟರ್ನ್ ಇತ್ತಂದ್ರೆ, ಇಲ್ಲೇ ಮಟೀರಿಯಲ್ಸ್ ಖರೀದಿ ಮಾಡಿರ್ತೀರಿ ನೀವು, ಆ ಖರೀದಿ ಮಾಡಿದ ಮಟೀರಿಯಲ್ಸ್ನಲ್ಲಿ ವಾಪಸ್ ಕಳಿಸಿದ್ರೆ, ಸ್ಟೋರ್ಸಿಗೆ ವಾಪಸ್ ಕಳಿಸಿದ್ರೆ ಅಥವಾ ಸಪ್ಲೈಯರ್ ವಾಪಸ್ ಕಳಿಸಿದ್ರೆ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಂತೇಳಿ ಅದನ್ನು ಕ್ರೆಡಿಟ್ ಸೈಡ್ ಬರೀರಿ, ಕೊಟ್ಟರೆ ಇಲ್ಲಂದಿಲ್ಲ. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್, ನಾನಿಲ್ಲೇ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಅಂತ ಹೇಳಿದ್ದೇನೆ. 10,000 ರೂಪಾಯಿ ಮಟೀರಿಯಲನ್ನು 12,000 ರೂಪಾಯಿಗೆ ಮಾರಾಟ ಮಾಡಿದರೆ 2,000 ರೂಪಾಯಿ ಪ್ರಾಫಿಟ್ ಇಲ್ಲಿ ಬರೀರಿ. ಒಂದು ವೇಳೆ 10,000 ರೂಪಾಯಿ ಮಟೀರಿಯಲನ್ನು 8,000 ರೂಪಾಯಿಗೆ ಸೇಲ್ ಮಾಡಿದರೆ 2,000 ರೂಪಾಯಿ ಲಾಸ್ ಆಗ್ತೈತಿ. 2,000 ರೂಪಾಯಿ ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಅಂತ ಇಲ್ಲಿ ಬರೀರಿ. ನೆಕ್ಸ್ಟು ಮಟೀರಿಯಲ್ ಎಟ್ ಸೈಟ್ ಅಂತೇಳಿ. ಮಟೀರಿಯಲ್ ಎಟ್ ಸೈಟ್ ಅಂತಂದರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಅಂತೇಳಿ. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸನ್ನು ಕ್ರೆಡಿಟ್ ಸೈಡ್ ಬರೀರಿ. ದೆನ್ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ ಅಂತೇಳಿ ಅದನ್ನು ಡೆಪ್ರಿಸಿಯೇಷನ್ ಲೆಸ್ ಮಾಡಿ ಬರೀರಿ, ಕೊಟ್ಟರೆ ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟು ಪ್ಲ್ಯಾಂಟ್ ಎಟ್ ಸೈಟ್ ಅಂತೇಳಿ, ಇದು ಭಾಳ ಇಂಪಾರ್ಟೆಂಟು. ಇದನ್ನು ಕೊಟ್ಟಿರೋದಲ್ಲ ಪ್ರಾಬ್ಲಮ್ನಲ್ಲಿ, ನಾವು ಇದನ್ನು ಕಂಡುಹಿಡಿಬೇಕು. ಪ್ಲ್ಯಾಂಟ್ ಎಟ್ ಸೈಟನ್ನು ಪ್ಲ್ಯಾಂಟ್ ಎಟ್ ಸೈಟ್ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಕಡಿಕೆ ಹೇಳಿದ್ದೇನೆ ನಾನು, ಮೊದಲಿನ ವೀಡಿಯೋದಾಗ ಹೇಳಿದ್ದೇನೆ. ಪ್ಲ್ಯಾಂಟ್ ಎಟ್ ಸೈಟ್ ಅಂದರೆ ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ತೆಗೆದುಕೊಳ್ಬೇಕು, ಅದರಲ್ಲಿ ಲೆಸ್ ಲಾಸ್ಟ್ ಇತ್ತಂದ್ರೆ, ರಿಟರ್ನ್ ಇತ್ತಂದ್ರೆ, ಟ್ರಾನ್ಸ್ಫರ್ ಇತ್ತಂದ್ರೆ ಅವನ್ನೆಲ್ಲ ಲೆಸ್ ಮಾಡಿ ಬಂದ ಅಮೌಂಟ್ನಲ್ಲಿ ಡೆಪ್ರಿಸಿಯೇಷನನ್ನು ಕಳೆದು ಹಚ್ಚಿದ್ರೆ ಅದು ಪ್ಲ್ಯಾಂಟ್ ಎಟ್ ಸೈಟ್ ಅಂತೇಳಿ, ಅಂದರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಅಂತೇಳಿ. ಇದನ್ನು ಕೊಟ್ಟಿರೋದಿಲ್ಲ, ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸೇಲ್ಸ್ ಪ್ರೈಸ್ ಆಫ್ ಮಟೀರಿಯಲ್ಸ್, ಇಲ್ಲಿ ಹೇಳಿದ್ನಲ್ಲ ನಾನು, 12,000 ರೂಪಾಯಿ ಮಟೀರಿಯಲನ್ನು 10,000 ರೂಪಾಯಿಗೆ ಸೇಲ್ ಮಾಡಿದ್ರು ಅಂತಂದರೆ ಲಾಸ್ ಅಂತೇಳಿ, ಲಾಸ್ 2,000 ರೂಪಾಯಿ ಇಲ್ಲಿ ಬರೀಬೇಕು. 12,000 ರೂಪಾಯಿ ಸೇಲ್ಸ್ ಪ್ರೈಸ್ ಇದೆ, ಸೇಲ್ಸ್ ಪ್ರೈಸ್ ಆಫ್ ಮಟೀರಿಯಲ್ಸ್ ಇಲ್ಲಿ ಬರೀಬೇಕು. ಹಾಗಾದರೆ ಸೇಲ್ ಆಫ್ ಮಟೀರಿಯಲ್ಗೆ ಎರಡು ಟ್ರೀಟ್ಮೆಂಟ್ ನೆನ್ಪಿಟ್ಕೊಳ್ರಿ. ಸೇಲ್ಸ್ ಪ್ರೈಸನ್ನು ಕ್ರೆಡಿಟ್ ಸೈಡ್ ಬರೀಬೇಕು, ಪ್ರಾಫಿಟ್ ಆಗಿದ್ದರೆ ಡೆಬಿಟ್ ಸೈಡ್ ಬರೀರಿ, ಬರೀ ಪ್ರಾಫಿಟ್ ಅಷ್ಟೇ. ಲಾಸ್ ಆಗಿದ್ದರೆ ಕ್ರೆಡಿಟ್ ಸೈಡ್ ಬರೀರಿ. ಲಾಸು ಮತ್ತು ಪ್ರಾಫಿಟನ್ನು ಸಪ್ರೇಟ್ ಮಾಡಿ ಬರೀರಿ, ಸೇಲ್ಸ್ ಪ್ರೈಸ್ ಮಾತ್ರ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಸೇಲ್ಸ್ ಪ್ರೈಸ್ ಆಫ್ ಮಟೀರಿಯಲ್ಸ್ ಇಲ್ಲಿ ಬರೀರಿ. ಲಾಸ್ ಆಗಿದ್ದರೆ ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಅಂತ ಬರೀರಿ, ಪ್ರಾಫಿಟ್ ಆಗಿದ್ದರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಅಂತ ಬರೀರಿ. ಸೊ ಸೇಲ್ಸ್ ಪ್ರೈಸ್ ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ಸೇಲ್ ಆಫ್ ಮಟೀರಿಯಲ್ಸ್ ಕಾಸ್ಟಿಂಗ್ ರುಪೀಸ್ 10,000 ಫಾರ್ ರುಪೀಸ್ 12,000 ಹಿಂಗೆ ಕೊಡ್ತಾರೆ. ಅಥವಾ ಸೇಲ್ ಆಫ್ ಮಟೀರಿಯಲ್ಸ್ ಕಾಸ್ಟಿಂಗ್ ರುಪೀಸ್ 10,000 ಫಾರ್ ರುಪೀಸ್
8000 ಹಿಂಗೆ ಕೊಡ್ತಾರೆ. ಸೊ ಸೇಲ್ಸ್ ಪ್ರೈಸನ್ನು ಸಪ್ರೇಟ್ ಬರೀರಿ, ಪ್ರಾಫಿಟ್ ಅಥವಾ ಲಾಸನ್ನು ಸಪ್ರೇಟ್ ಬರೀರಿ. ಸೊ ಇದು ಸೇಲ್ಸ್ ಪ್ರೈಸ್ ಆಫ್ ಮಟೀರಿಯಲ್ಸ್ ಆಯಿತು. ಇಷ್ಟೆಲ್ಲ ಆದಮೇಲೆ ಯೂಶುವಲ್ ಐಟಮ್ಸ್ ಇಷ್ಟು ಕ್ರೆಡಿಟ್ ಸೈಡ್ ಬರ್ತಕ್ಕಂಥದ್ದು ನೆನ್ಪಿಟ್ಕೊಳ್ರಿ. ಇದು ಕಾಂಟ್ರಾಕ್ಟಿ ಕಂಪ್ಲೀಟ್ ಆದಾಗ ಮಾತ್ರ ಬರಿಬೇಕು ಕಾಂಟ್ರಾಕ್ಟು, ಇಲ್ಲಪ್ಪ ಅಂದ್ರೆ ಇದು ಬರೋದಿಲ್ಲ. ಅದ್ರ ಬದಲಿ ವರ್ಕ್ ಇನ್ ಪ್ರೋಗ್ರೆಸ್ ಬರಿಬೇಕು. ನೀವು ನೆನ್ಪಿಟ್ಕೊಳ್ಳಿ, ವರ್ಕ್ ಇನ್ ಪ್ರೋಗ್ರೆಸ್ನಾಗ ಇವೆಲ್ಲ ತೋರಿಸ್ಕೊಡ್ಬೇಕು. ಈಗ ಕ್ರೆಡಿಟ್ ಸೈಡನ್ನು ಟೋಟಲ್ ಮಾಡಬೇಕು. we have to get the total of credit side. These are the items to be shown on a credit side. Work in progress consisting of certified and uncertified, and abnormal loss or profit and loss account, means material loss and plant loss. Then material return to stores, loss on sale of materials, material at site, that is closing stock of material. Then plant return to stores, less depreciation. Then plant at site, and this will have to be ascertained. Plant at site means closing value of a plant. This is to be ascertained. In most of the problem this item may be missing, so it is to be ascertained. Then sales price of material is to be recorded on the credit side. So then get the total of the credit side. The difference is to be treated as the notional profit. Remember, it is not a national profit, it is a notional profit. It is to be treated, a balancing figure is to be recorded as a notional profit. ಅಂದ್ರೆ ಇವನ್ನೆಲ್ಲ ಬರಿಬೇಕು ನೀವು. ಮಟೀರಿಯಲ್ಸು, ವೇಜಸ್ಸು, ಆಫ್ಟರ್ ರೈಟಿಂಗ್ ಮಟೀರಿಯಲ್, ವೇಜಸ್, ಪ್ಲಾಂಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ವಾಟ್ ಎವರ್ ಎಕ್ಸ್ಪೆನ್ಸಸ್ ಆರ್ ದೇರ್, ರೈಟ್ ಆಲ್ ದ ಎಕ್ಸ್ಪೆನ್ಸಸ್ except notional profit. Then write all the credit side items, then get the total of the credit side, and the same total is to be recorded in the debit side. Then you will find the difference on the debit side. That difference on the debit side is to be treated as the notional profit. Next, this notional profit is to be brought down, credit side, by notional profit brought down. And then this notional profit of incomplete contract is to be, this is the profit on incomplete contract. This is to be divided into two parts. Some part of the notional profit is to be transferred to profit and loss account, and remaining is to be transferred to reserve. So what amount of profit is to be transferred to profit and loss account, that we have studied in our previous video. That is 1/3 formula or 2/3 formula, or estimated profit into work certified divided by contract price, or balance card. Like that, three options are there of treating the notional profit, and concerned formula is to be applied, and amount is to be transferred. Part of the notional profit is to be transferred to profit and loss account, and remaining part is to be transferred to reserve. Then get the total of both, and then you will get the total here. So this is, in this way contract account is to be prepared. ಅಂದರೆ ನೋಷನಲ್ ಪ್ರಾಫಿಟ್ ಇಲ್ಲಿ ಬರ್ದಿರ್ತೀರಿ. ಈ ನೋಷನಲ್ ಪ್ರಾಫಿಟನ್ನು ಲಾಸ್ಟಿಗೆ ಟೋಟಲ್ ಮಾಡಿದ್ಮೇಲೆ ಇಲ್ಲಿ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. ಈ ನೋಷನಲ್ ಪ್ರಾಫಿಟನ್ನು ಏನು ಮಾಡಬೇಕಂದ್ರೆ ಎರಡು ಭಾಗ ಮಾಡಬೇಕು. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇನ್ನೊಂದು ರಿಸರ್ವ್ಗೆ. ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕನ್ನೋದನ್ನು ಹಿಂದಿನ ವಿಡಿಯೋದಾಗ ಹೇಳಿದ್ದೆ ನಾನು. 1/3 ಫಾರ್ಮುಲಾ ಅಪ್ಲೈ ಮಾಡಬೇಕು, ಅಥವಾ 2/3 ಫಾರ್ಮುಲಾ ಅಪ್ಲೈ ಮಾಡಬೇಕು, ಅಥವಾ ಎಸ್ಟಿಮೇಟೆಡ್ ಪ್ರಾಫಿಟ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೀನಿ. ಸೊ ಅಲ್ಲಿ ಕ್ಯಾಲ್ಕುಲೇಷನ್ ಏನು ಮಾಡಿರ್ತೇವಲ್ಲ, ಆ ಕ್ಯಾಲ್ಕುಲೇಷನ್ ಮಾಡಿದ್ದ ಅಮೌಂಟನ್ನು ಇಲ್ಲಿ ಬರಿಬೇಕು. ದೆನ್ ರಿಮೈನಿಂಗ್ ಅಮೌಂಟನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ರೀತಿಯಾಗಿ ಕಾಂಟ್ರಾಕ್ಟ್ ಅಕೌಂಟನ್ನು ನಾವು ತಯಾರು ಮಾಡ್ಕೊಳ್ಬೇಕು. ಇವೇನಿಲ್ಲ, ಐಟಮ್ಸ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಈ ಪ್ರೊಫಾರ್ಮ್ ಪ್ರಕಾರ ಬರ್ಕೊತ ಹೋಗ್ರಿ. ಯಾವುದು ಕೊಟ್ಟಿದ್ದಾರೆ ಅದನ್ನ ಬರೀರಿ, ಕೊಡಲಿಲ್ಲದನ್ನು ಬಿಟ್ಟುಬಿಡ್ರಿ. ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದ್ದು ಪ್ಲಾಂಟ್ ಎಟ್ ಸೈಟ್ ಒಂದೇ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನೋಷನಲ್ ಪ್ರಾಫಿಟ್, ಅವೆರಡು ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಬಾಕಿವೆಲ್ಲ ಪ್ರಾಬ್ಲಮ್ನಾಗ ಕೊಟ್ಟಿದ್ದು ಆ್ಯಸ್ ಇಟ್ ಈಸ್ ಬರೀಬೇಕು. ದೆನ್ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು ನಮಗೆ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿರಿ, ಅಥವಾ ಹೌ ಡು ಯು ಶೋ ವರ್ಕ್ ಇನ್ ಪ್ರೋಗ್ರೆಸ್ ಇನ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳ್ತಾರೆ. ಆವಾಗ ಈ ರೀತಿ ಬ್ಯಾಲೆನ್ಸ್ ಶೀಟನ್ನು ನಾವು ವರ್ಟಿಕಲ್ ಫಾರ್ಮ್ನಲ್ಲಿ ತಯಾರು ಮಾಡ್ಕೊಳ್ಬೇಕು. ನಿಮಗೆಲ್ಲ 3rd ಸೆಮಿಸ್ಟರ್ನಲ್ಲಿ, ನೀವು 4th ಸೆಮಿಸ್ಟರ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಇದನ್ನು ಓದಿದಿರಿ ಈ ಥರ ಮಾಡೋದು. ಶೇರ್ ಹೋಲ್ಡರ್ಸ್ ಫಂಡ್, ಇಕ್ವಿಟೀಸ್, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತೇಳಿ. ದೆನ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಇದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡು, ಶೇರ್ ಕ್ಯಾಪಿಟಲ್ ಕೊಟ್ಟರೆ ಬರೀರಿ, ಇಲ್ಲಾಂದ್ರೆ ಇಲ್ಲ. ದೆನ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು, ಅಂದರೆ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಿರ್ತಾವಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ, ಅದನ್ನು ಬರೀರಿ. ದೆನ್ ಇವು ಲಾಂಗ್ ಟರ್ಮ್ ಬಾರೋಯಿಂಗ್, ಇವ್ಯಾವು ಇರೋದಿಲ್ಲ ಸಾಮಾನ್ಯವಾಗಿ.
ಇವ್ಯಾವು ಇರೋದಿಲ್ಲ. ಬ್ಯಾಲೆನ್ಸ್ ಶೀಟ್ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟರೆ ಮಾತ್ರ ಇವನ್ನೆಲ್ಲ ಕೊಟ್ಟಿರ್ತಾರೆ, ಇವನ್ನೆಲ್ಲ ಬರೀಬೇಕು. ಇಲ್ಲ ಅಂತಂದ್ರೆ ಇವ್ಯಾವು ಬರೋದಿಲ್ಲ. ಭಾಳ ಅಂದ್ರೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅನ್ನೋದು ಮಾತ್ರ ಬರೀಬೇಕಾಗ್ತೈತಿ. ಸೊ ಕರೆಂಟ್ ಲಯಬಿಲಿಟೀಸ್ ಕೊಟ್ಟರೆ ಬರೀರಿ, ಇಲ್ಲಾಂದ್ರೆ ಇಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ನಿಮ್ಗೆ ಗೊತ್ತಿದೆ, ಸೊ ಅದರಿಂದ ನಾ ಇದು ಭಾಳ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ದೆನ್ ಅಸೆಟ್ಸ್ ಅಂತೇಳಿ ಇವನ್ನೆಲ್ಲ ಕೊಟ್ಟರೆ ಬರೀರಿ, ಇಲ್ಲಾಂದ್ರೆ ಇಲ್ಲ. ಬಟ್ ಇದು ಇನ್ವೆಂಟರೀಸ್ ಅಂತ ಐತಲ್ಲ, ಇಲ್ಲಿವರೆಗೆ ನಾವೇನು ಬರಿತಿದ್ದೆ ಅಂದ್ರೆ ಇನ್ವೆಂಟರಿನಲ್ಲಿ ಬರೀ ಸ್ಟಾಕ್ ಅಷ್ಟೇ ಬರಿತಾ ಇದ್ವಿ. ಈಗ ನಾವು ಇಲ್ಲೇನು ಬರಿಬೇಕಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ತೋರಿಸ್ಕೊಡ್ಬೇಕು. ಸೊ ವರ್ಕ್ ಇನ್ ಪ್ರೋಗ್ರೆಸ್ನ ಹೆಂಗೆ ತೋರಿಸ್ಬೇಕನ್ನೋದು ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ, ನೆಕ್ಸ್ಟ್ ಸ್ಲೈಡ್ನಲ್ಲಿ. ಸೊ ಅಂದರೆ ವರ್ಕ್ ಸರ್ಟಿಫೈಡ್ ತೊಗೊಳ್ಬೇಕು, ವರ್ಕ್ ಅನ್ಸರ್ಟಿಫೈಡನ್ನು ಆ್ಯಡ್ ಮಾಡಬೇಕು, ಎರಡೂ ಕೂಡಿಸ್ಕೊಂಡು ಅದರಲ್ಲಿ ಕ್ಯಾಶ್ ರಿಸೀವ್ಡನ್ನು ಲೆಸ್ ಮಾಡಬೇಕು. ಆ ನಂತರ ಬಂದ ಅಮೌಂಟಲ್ಲಿ ರಿಸರ್ವನ್ನು ಲೆಸ್ ಮಾಡ್ಕೋಬೇಕು. ಮಾಡಿದ್ಮೇಲೆ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಬರ್ತೈತಿ. ಆ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಇನ್ವೆಂಟರಿ ಹೆಡ್ಡಿಂಗ್ನಲ್ಲಿ ತೋರಿಸ್ಕೊಡ್ಬೇಕು. ದೆನ್ ಟ್ರೇಡ್ ರಿಸೀವಬಲ್ಸ್ ಇವ್ನು ಕೊಟ್ಟರೆ ಬರೀರಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಕೊಟ್ಟರೆ ಬರೀರಿ, ಇಲ್ಲಾಂದ್ರಿಲ್ಲ. ಇದೆಲ್ಲ ಬ್ಯಾಲೆನ್ಸ್ ಶೀಟ್ ನಿಮಗೆಲ್ಲ ಗೊತ್ತಿದೆ. ಈ ಟೈಪ್ ಬ್ಯಾಲೆನ್ಸ್ ಶೀಟನ್ನು ಮಾಡ್ಕೊಳ್ಬೇಕು. ಯಾವ ಐಟಮ್ಸ್ ಕೊಟ್ಟಿದ್ದಾರೆ ಅವನು ಬರೀರಿ, ಕೊಡಲಿಲ್ದಿದ್ದು ಬೇಡ. ದೆನ್ ನೆಕ್ಸ್ಟ್ ಈಸ್ ದ ಕಾಂಟ್ರಾಕ್ಟೀಸ್ ಅಕೌಂಟ್. ಈ ಕಾಂಟ್ರಾಕ್ಟಿ ಅಕೌಂಟನ್ನು ಸಹಿತ ಕೇಳಿದರೆ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ಕಾಂಟ್ರಾಕ್ಟಿ ಅಕೌಂಟ್ನೊಳಗೆ ಕ್ಯಾಶ್ ರಿಸೀವ್ಡ್ ಅಂತೇಳಿ ಇರ್ತೈತಿ. ಸೊ ಕ್ಯಾಶ್ ರಿಸೀವ್ಡ್ ಅಂದರೆ ಕಾಂಟ್ರಾಕ್ಟಿಯಿಂದ ರಿಸೀವ್ ಮಾಡ್ಕೊಂಡಿರ್ತಾನಲ್ಲ, ಅದು ಕಾಂಟ್ರಾಕ್ಟರ್ ರಿಸೀವ್ ಮಾಡ್ಕೊಂಡು ಅದನ್ನು ಬರೀಬೇಕು. ಬೈ ಕ್ಯಾಶ್ ಅಂತೇಳಿ ಅಥವಾ ಬೈ ಬ್ಯಾಂಕ್ ಅಂತ ಬರೀರಿ. ಇದೇ ಅಮೌಂಟನ್ನು ಇಲ್ಲೇ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಬರೀರಿ. ಇವೆರಡು ಐಟಮ್ ಬರೋದಿಲ್ಲ. ಬೈ ಬ್ಯಾಂಕ್ ಅಂದರೆ ಅಮೌಂಟು ಕ್ಯಾಶ್ ರಿಸೀವ್ಡ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ಅದನ್ನ ಬರೀಬೇಕು. ಅದೇ ಅಮೌಂಟನ್ನು ಈ ಕಡೆ ಕ್ಯಾರಿ ಡೌನ್ ಮಾಡಬೇಕು. ನೆಕ್ಸ್ಟ್ ಅದನ್ನು ಬ್ರಾಡ್ ಡೌನ್ ಬರೀಬೇಕು. ಈ ರೀತಿಯಾಗಿ ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡಬೇಕು. ಕೇಳಿದರೆ ಬರೀರಿ, ಇಲ್ಲಪ್ಪ ಅಂದ್ರೆ ಇಲ್ಲ. ನೆಕ್ಸ್ಟು ಈಗಾಗಲೇ ನಾನು ಹೇಳಿದ್ನಲ್ಲ, ಅಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಇನ್ವೆಂಟರಿ ಅಂತ ಬರ್ತೈತಿ, ಅದರಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ತೋರಿಸ್ಬೇಕು. ವರ್ಕ್ ಇನ್ ಬರೀ ಇದನ್ನಷ್ಟೇ ಕೇಳ್ಬೋದು ನಿಮಗೆ. 5 ಮಾರ್ಕ್ಸಿಗೆ ಕೇಳ್ಬೋದು, ಹೌ ಡು ಯು ಶೋ ವರ್ಕ್ ಇನ್ ಪ್ರೋಗ್ರೆಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದರೆ ಈ ಥರ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. ವರ್ಕ್ ಇನ್ ಪ್ರೋಗ್ರೆಸ್ನಲ್ಲಿ ಫಸ್ಟ್ ವರ್ಕ್ ಸರ್ಟಿಫೈಡ್ ತೆಗೆದುಕೊಳ್ಳಿ, ದೆನ್ ವರ್ಕ್ ಅನ್ಸರ್ಟಿಫೈಡ್ ತೆಗೆದುಕೊಳ್ಳಿ. ಇವೆರಡನ್ನೂ ಕೂಡಿಸ್ಕೊಳ್ಳಿ. ವರ್ಕ್ ಸರ್ಟಿಫೈಡ್ ಆ್ಯಂಡ್ ಅನ್ಸರ್ಟಿಫೈಡ್ ಎರಡು ಕೂಡಿಸ್ಕೊಳ್ಳಿ. ಅದರಲ್ಲಿ ಕ್ಯಾಶ್ ರಿಸೀವ್ಡ್ ಕೊಟ್ಟಿರ್ತಾರೆ, ಈ ಕ್ಯಾಶ್ ರಿಸೀವ್ಡನ್ನು ಲೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ ಅಮೌಂಟ್ನಲ್ಲಿ ಮತ್ತು ರಿಸರ್ವನ್ನು ಲೆಸ್ ಮಾಡ್ಕೊಳ್ಳಿ. ಅಂದರೆ ನೋಷನಲ್ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಬ್ಯಾಲೆನ್ಸ್ ಉಳಿದಿರ್ತೈತಿ. ಆ ಬ್ಯಾಲೆನ್ಸ್ ಅಮೌಂಟನ್ನು ರಿಸರ್ವ್ ಅಂತ ಟ್ರೀಟ್ ಮಾಡಬೇಕಂತ ಹೇಳಿದ್ದೀನಿ ನಾನು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡುವಾಗ. ಆ ರಿಸರ್ವ್ ಅಮೌಂಟನ್ನು ಇದರಲ್ಲಿ ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಏನು ಬರುತ್ತಲ್ಲ, ಈ ಅಮೌಂಟನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಂಡರ್ ಹೆಡ್ ಇನ್ವೆಂಟರೀಸ್ನಲ್ಲಿ ತೋರಿಸ್ಕೊಳ್ಬೇಕು. ಕರೆಂಟ್ ಅಸೆಟ್ಸ್ ಅಂತ ಬರ್ತಾವಲ್ಲ, ಅಲ್ಲೇ ಇದನ್ನು ತೋರಿಸ್ಕೊಳ್ಬೇಕು. ಇನ್ ದಿಸ್ ವೇ ವರ್ಕ್ ಇನ್ ಪ್ರೋಗ್ರೆಸ್ is to be ascertained, which is to be shown in the balance sheet under head inventories. Work certified and uncertified is to be added, and from the total cash received is to be deducted, and again from the balancing figure we have to deduct the reserve. This reserve we will find in the contract account as a balancing figure after transferring part of the notional profit to the profit and loss account. In this way work in progress is to be calculated, and it is to be shown under head inventories in the balance sheet. So these are the important calculations to be made or accounts to be prepared. One is for 15 marks you have to prepare contract account. If asked, contract account is also to be prepared, and if asked in the problem, balance sheet is to be prepared. Otherwise only contract account is to be prepared. ನಿಮ್ಮ ಕೇಳಿರೋ ಪ್ರಾಬ್ಲಮ್ನ 15 ಮಾರ್ಕ್ಸಿಗೆ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೇಳ್ತಾರೆ. ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಮತ್ತು ಬ್ಯಾಲೆನ್ಸ್ ಶೀಟ್ನೊಳಗೆ ವರ್ಕ್ ಇನ್ ಪ್ರೋಗ್ರೆಸ್ ಹೆಂಗೆ ತೋರಿಸ್ತೀರಿ ಅಂತ ಕೇಳ್ತಾರೆ. ಅವಾಗ ಬ್ಯಾಲೆನ್ಸ್ ಶೀಟ್ನಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಈ ರೀತಿ ತೋರಿಸ್ಬೇಕು. ಕಾಂಟ್ರಾಕ್ಟ್ ಅಕೌಂಟನ್ನು ಕೇಳಿದರೆ ಮಾಡಿರಿ, ಇಲ್ಲಾಂದರೆ ಇಲ್ಲ. ಸೊ ಈ ರೀತಿಯಾಗಿ ಕಾಂಟ್ರಾಕ್ಟ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ನಾವು ತಯಾರು ಮಾಡಬೇಕು. ಈ ಪ್ರೋಫಾರ್ಮನ್ನೆಲ್ಲ ಬರ್ಕೊಂಡಿರಿ, ಮನ್ನಿದು ಬರ್ಕೊಂಡಿದ್ದೀರಿ, ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ಭರವಸೆ ಇದೆ ನನಗೆ. ಮತ್ತು ಇವನು ಸಹಿತ ನೀವು ಬರ್ಕೊಂಡಿರಿ ಪ್ರೋಫಾರ್ಮ ಎಲ್ಲ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಇವೆಲ್ಲ ಪ್ರೋಫಾರ್ಮದ ಅನುಗುಣವಾಗಿ ಇದರ ಪ್ರಕಾರ ಅಕಾರ್ಡಿಂಗ್ ಟು ಪ್ರೋಫಾರ್ಮ ವಿ ಶಾಲ್ ಸಾಲ್ವ್ ದಿ ಪ್ರಾಬ್ಲಮ್ of carrying 15 marks. Before that we shall see some 5 marks problem. ನೋಷನಲ್ ಪ್ರಾಫಿಟನ್ನು ಹೆಂಗೆ ಹಂಚ್ತೇವೆ ಅಂತ ಕೇಳ್ತಾರೆ. ಅದು 5 ಮಾರ್ಕ್ಸಿಂದ ಅದು ಪ್ರಾಬ್ಲಮ್ ಮಾಡಿದ ಮೇಲೆ 15 ಮಾರ್ಕ್ಸ್ನೊಳಗೆ ಕಾಂಟ್ರಾಕ್ಟ್ ಅಕೌಂಟನ್ನು ತಯಾರು ಮಾಡೋದನ್ನು ನೋಡೋಣಂತ. ಬಟ್ ಅಲ್ಲಿವರೆಗೂ ಯು ಹ್ಯಾವ್ ಟು ಬಿ ಪ್ರಾಕ್ಟೀಸ್ ದಿ ಪ್ರೋಫಾರ್ಮಾ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಅಂದರೆ ಅಲ್ಲಿವರೆಗೂ ಈ ಪ್ರೋಫಾರ್ಮವನ್ನು ನೀವು ತಯಾರು ಕಾಂಟ್ರಾಕ್ಟ್ ಅಕೌಂಟ್ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೆಬಿಟ್ ಸೈಡ್ ಯಾವ ಬರ್ತಾವೆ, ಕ್ರೆಡಿಟ್ ಸೈಡ್ ಯಾವ ಬರ್ತಾವೆ.
ಕಾಂಟ್ರಾಕ್ಟ್ನಲ್ಲಿ ಸೇಲ್ ಆಫ್ ಮಟೀರಿಯಲ್ ಅದು ಭಾಳ ಇಂಪಾರ್ಟೆಂಟು. ಸೇಲ್ ಆಫ್ ಮಟೀರಿಯಲ್ನಲ್ಲಿ ಹೆಂಗೆ ಟ್ರೀಟ್ ಮಾಡ್ಬೇಕನ್ನೋ ಅದನ್ನು ನೋಡ್ಕೊಳ್ಳಿ. ಪ್ಲಾಂಟ್ ಎಟ್ ಸೈಟ್ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನೋಡ್ಕೊಳ್ಳಿ. ವರ್ಕ್ ಇನ್ ಪ್ರೋಗ್ರೆಸ್ ಹೆಂಗೆ ತೋರಿಸ್ಬೇಕು ಅನ್ನೋದು ನೋಡ್ಕೊಳ್ರಿ. ಇಷ್ಟೆಲ್ಲ ನೀವು ಪರ್ಫೆಕ್ಟ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಪ್ರಾಬ್ಲಮ್ಸನ್ನು ನೋಡೋಣಂತ. ಟಿಲ್ ದೆನ್ ಗುಡ್ ಬೈ. ಥ್ಯಾಂಕ್ ಯು.